ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಜುಲೈ 22ರ ನಂತರ ಮೇಷ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಜುಲೈ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು, ಅದರಲ್ಲೂ ಈ ಜುಲೈ 22ರ ನಂತರ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಜುಲೈ ತಿಂಗಳು ಈ ಮೇಷ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳನ್ನು ತರ್ತಾ ಬಂದಿದೆ ಎಂಬುದನ್ನು ಮೊದಲನೇದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಮೇಷ ರಾಶಿಯವರಿಗೆ ಈ ಜುಲೈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡ್ತಾ ಬಂದಿದೆ. ಒಂದೆಡೆ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರುವಂತಹ ಅವಕಾಶಗಳು ಕೂಡ ನಿಮ್ಮ ಮನೆ ಬಾಗಿಲನ್ನು ತಡ್ತಾ ಬಂದರೆ, ಮತ್ತೊಂದೆಡೆ ಮಾನಸಿಕ ಒತ್ತಡಗಳು ಮತ್ತು ಕೌಟುಂಬಿಕ ವಿಷಯಗಳು ನಿಮ್ಮನ್ನ ಪರೀಕ್ಷಿಸುವಂತಹ ತಿಂಗಳು ಇದು ಅಂತಾನೆ ಹೇಳ್ಬೋದು. ವಿಶೇಷವಾಗಿ ಲಗ್ನದಲ್ಲಿ ಮಂಗಳನು ಈ ತಿಂಗಳು ಪೂರ್ತಿ ಹಣದ ಮನೆಯಲ್ಲಿ ಇರೋ ಕಾರಣ ಹಣಕಾಸಿನ ವಿಷಯಗಳಲ್ಲಿ ಬಹಳಷ್ಟು ಆಕ್ಟಿವ್ ಆಗಿ ಇರ್ತೀರ. ಆದರೆ ಮನೆಯಲ್ಲಿ ವಾದಗಳು ಹೆಚ್ಚಾಗುವಂತಹ ಸಾಧ್ಯತೆ ಇರ್ತದೆ. ಶನಿಯು 12ನೇ ಮನೆಯಲ್ಲಿ ಚಲಿಸುವುದರಿಂದ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ವಿಳಂಬವಾಗುವಂತಹ ಸಾಧ್ಯತೆಯೂ ಕೂಡ ಇರಲಿದೆ. ಆದರೆ 4ನೇ ಮನೆಯಲ್ಲಿ ಇರತಕ್ಕಂತಹ ಪರಮ ಗುರುವು ದೊಡ್ಡ ರಕ್ಷಣಾತ್ಮಕ ಗುಣಣಿಯಂತೆ ನಿಂತು ನಿಮ್ಮ ದಾರಿಗೆ ಬರುವಂತಹ ಪ್ರತಿಯೊಂದು ಅಡೆತಡೆಗಳನ್ನು ಕೂಡ ತೆಗೆದುಹಾಕಲಿದ್ದಾರೆ. ಒಟ್ಟಾರೆ ಈ ಜುಲೈ ತಿಂಗಳಿನಲ್ಲಿ ನಿಮ್ಮ ದೈನಂದಿನ ಜೀವನದಲ್ಲಿ ಎದುರಾಗುವಂತಹ ಸಂಬಂಧಗಳನ್ನು ಬಹಳಷ್ಟು ಹಿಮ್ಮೆಟ್ಟಿಸ್ತಾ ಹೋಗ್ತೀರಿ. ಹಾಗೆ ಈ ತಿಂಗಳಿನಲ್ಲಿ ಉಂಟಾದಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರವನ್ನು ಕೂಡ ಕೊನೆಯ ವಾರದಂದು ಕಾಣ್ತಾ ಬರ್ತೀರಿ. ಹಾಗಾದ್ರೆ ಈ ಮೇಷ ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಪ್ರಮುಖ ಗ್ರಹ ಸಂಚಾರಗಳೇನು, ಗ್ರಹಗಳ ಪ್ರಭಾವ ಹೇಗಿರಲಿದೆ ಈ ರಾಶಿಯವರ ಮೇಲೆ ಎಂಬುದನ್ನು ನೋಡ್ತಾ ಬರೋದಾದ್ರೆ, ಮೊದಲನೇದಾಗಿ ಗುರು ಗ್ರಹದ ವಿಚಾರಕ್ಕೆ ಬಂದ್ಬಿಡೋಣ ಸ್ನೇಹಿತರೆ. 9ನೇ ಮನೆಯಲ್ಲಿ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಗುರುವು 4ನೇ ಮನೆಯಲ್ಲಿ ಶ್ರೇಷ್ಠ ಸ್ಥಾನದಲ್ಲಿ ಈ ತಿಂಗಳು ಇರಲಿದ್ದು, ಗೃಹ ಸೌಕರ್ಯದ ವಿಚಾರದಲ್ಲಿರ್ಬೋದು, ಆಸ್ತಿಯ ವೃದ್ಧಿಯ ವಿಚಾರದಲ್ಲಿ, ತಾಯಿಯ ಆರೋಗ್ಯದ ಸುಧಾರಣೆಯನ್ನು ಕಾಣ್ತಾ ಬರ್ತೀರಿ. ಹಾಗೆ ಕುಟುಂಬದಲ್ಲಿ ಶುಭ ಘಟನೆಗಳು ನಡೆಯುವಂತಹ ಚಾನ್ಸಸ್ ಈ ಗುರು ಸಂಚಾರದ ಸಮಯದಲ್ಲಿ ಉಂಟಾಗ್ತದೆ. 4ನೇ ಮನೆಯಲ್ಲಿ ಇರತಕ್ಕಂತಹ ಗುರು ಇಡೀ ತಿಂಗಳು ಇರಲಿದ್ದು ಈ ರೀತಿಯ ಅನುಭವಗಳು ನಿಮಗೆ ಉಂಟಾಗ್ತಾ ಹೋಗ್ತದೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದ್ರೆ, 3ನೇ ಮತ್ತು 4ನೇ ಮನೆಯಲ್ಲಿ ಸೂರ್ಯನು ಈ ತಿಂಗಳು ಸಂಚಾರವನ್ನ ಮಾಡಲಿದ್ದು, ಜುಲೈ 16ರವರೆಗೆ 3ನೇ ಮನೆಯಲ್ಲಿ ಇದ್ದ ಕಾರಣದಿಂದ ನಿಮ್ಮ ಧೈರ್ಯ ಮತ್ತು ಪ್ರಯಾಣ ಹೆಚ್ಚಾಗ್ತಾ ಬರ್ತಿದೆ. ಅದಾದ ನಂತರ 4ನೇ ಮನೆಯಲ್ಲಿ ಸರ್ಕಾರಿ ವ್ಯವಹಾರಗಳಿಗೆ ಯಶಸ್ಸನ್ನ ಸೂರ್ಯನು ತರಲಿದ್ದಾರೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದ್ರೆ, 2ನೇ ಮನೆಯಲ್ಲಿ ಇಡೀ ತಿಂಗಳು ಇರತಕ್ಕಂತಹ ಮಂಗಳನು ಹಠಾತ್ ಆರ್ಥಿಕ ಧನಲಾಭವನ್ನ ಈ ರಾಶಿಯವರ ಜೀವನದಲ್ಲಿ ತರಲಿದ್ದು, ಆದರೆ ಕುಟುಂಬ ಸದಸ್ಯರೊಂದಿಗೆ ವಾದಗಳು ನಡೆಯುವಂತಹ ಚಾನ್ಸಸ್ ಇರ್ತದೆ. ಕಠಿಣ ಮಾತುಗಳಿರ್ಬೋದು, ದಂತ ಸಮಸ್ಯೆಗಳು ಮಂಗಳನ ಸಂಚಾರದ ಸಮಯದಲ್ಲಿ ಬರ್ಬೋದು. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದ್ರೆ, 4 ಮತ್ತು 5ನೇ ಮನೆಯಲ್ಲಿ ಶುಕ್ರನು ಸಂಚಾರವನ್ನ ಮಾಡಲಿದ್ದು, ಜುಲೈ 4ರ ನಂತರ 5ನೇ ಮನೆಗೆ ಆಲ್ರೆಡಿ ಪ್ರವೇಶವನ್ನ ಮಾಡಿರ್ತಕ್ಕಂತಹ ಶುಕ್ರನು ಮನೋರಂಜನೆಯನ್ನು ತರಲಿದ್ದು, ಮಕ್ಕಳೊಂದಿಗೆ ಸಂತೋಷ ಉಂಟಾಗಲಿದೆ. ಸೃಜನಶೀಲ ಕ್ಷೇತ್ರಗಳಲ್ಲಿ ಈ ರಾಶಿಯವರಿಗೆ ಮನ್ನಣೆಯೂ ಕೂಡ ಸಿಗಲಿದೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದ್ರೆ, 4 ಮತ್ತು 3ನೇ ಮನೆಯಲ್ಲಿ ಬುಧನು ಈ ತಿಂಗಳು ಸಂಚಾರವನ್ನ ಮಾಡಲಿದ್ದು, ಜುಲೈ 7ರಿಂದ 3ನೇ ಮನೆಯಲ್ಲಿ ಇರುವ ಕಾರಣ ಬುದ್ಧಿವಂತ ನಿರ್ಧಾರಗಳನ್ನು ಈ ರಾಶಿಯವರು ಕೈಗೊಳ್ತಾ ಹೋಗ್ತೀರಿ. ವ್ಯಾಪಾರ, ಪ್ರವಾಸಗಳು ಮತ್ತು ಸಂವಹನ ಕೌಶಲ್ಯಗಳು ಈ ರಾಶಿಯವರಿಗೆ ಬುಧನ ಸಂಚಾರದ ಸಮಯದಲ್ಲಿ ಹೆಚ್ಚಾಗ್ತಾ ಬರ್ತದೆ. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದ್ರೆ, 12ನೇ ಮನೆಯಲ್ಲಿ ಮೀನ ರಾಶಿಯಲ್ಲಿ ಇಡೀ ತಿಂಗಳು ಇರತಕ್ಕಂತಹ ಶನಿಯು ಇಡೀ ವರ್ಷದಲ್ಲಿ ಶನಿಯ ಮೊದಲ ಭಾಗ, ಹಾಗೆ ವಿದೇಶ ಪ್ರವಾಸಗಳು, ಅನಿರೀಕ್ಷಿತ ವೆಚ್ಚಗಳು, ಹಾಗೆ ಕೆಲಸದಲ್ಲಿ ವಿಳಂಬ ಆಗುವಂತಹ ಚಾನ್ಸಸ್ ಶನಿಯ ಸಂಚಾರದ ಸಮಯದಲ್ಲಿ ಇರಲಿದೆ. ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದ್ರೆ, 5ನೇ ಮನೆಯಲ್ಲಿ ಸಿಂಹ ರಾಶಿಯಲ್ಲಿ ಇಡೀ ತಿಂಗಳು ಇರತಕ್ಕಂತಹ ಕೇತು ಸ್ವಯಂ ಕೀಳಿರಿಮೆಯ ಭಾವನೆಯನ್ನ ನಿಮ್ಮಲ್ಲಿ ತರಲಿದ್ದಾರೆ. ಹಾಗೆ ಅಭಾಗಲಬ್ಧ ಭಯ, ಆಧ್ಯಾತ್ಮಿಕ ಆತಂಕ ಮತ್ತು ಮಕ್ಕಳ ಬಗ್ಗೆ ಚಿಂತೆಯೂ ಕೂಡ ಉಂಟಾಗಲಿದೆ. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನ ಈ ಜುಲೈ ತಿಂಗಳಿನಲ್ಲಿ ಈ ರಾಶಿಯವರು ಕಾಣ್ತಾ ಬಂದಿದ್ದೀರಿ.
ಹಾಗಾದ್ರೆ ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದಲ್ಲಿ ಈ ಜುಲೈ 22ರ ನಂತರ ಹೇಗಿರಲಿದೆ ಎಂಬುದರ ವಿಚಾರಕ್ಕೆ ಬರೋದಾದರೆ, ಈ ಜುಲೈ ತಿಂಗಳಿನಲ್ಲಿ ಆರಂಭವು ಉದ್ಯೋಗಿಗಳಿಗೆ ತುಂಬಾ ರೋಮಾಂಚನಕಾರಿಯಾಗಿತ್ತು. ಜುಲೈ 16ರವರೆಗೆ ಸೂರ್ಯನ ಸಂಚಾರ 3ನೇ ಮನೆಯಲ್ಲಿ ಇರುವುದರಿಂದಾಗಿ ನೀವು ಕಚೇರಿಯಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳನ್ನು ನಿಮ್ಮ ಮೇಲಾಧಿಕಾರಿಗಳ ಮೂಲಕ ಬೆಂಬಲವೂ ಕೂಡ ಸಿಗ್ತಾ ಬಂದಿದೆ. ಶನಿ 12ನೇ ಮನೆಯಲ್ಲಿ ಇರೋದರಿಂದಾಗಿ ನಿಮ್ಮ ಬೆಳವಣಿಗೆಯಿಂದ ತಾಳ್ಮೆ ಇಲ್ಲದವರು ಅಸಂಬದ್ಧವಾಗಿ ಮಾತನಾಡಲು ಪ್ರಯತ್ನಿಸಬಹುದು. ಅದರಲ್ಲೂ ಈ ಜುಲೈ 22ರ ನಂತರ ನಿಮ್ಮ ಕೆಲಸವನ್ನು ಮುಂದುವರಿಸಲು ಉತ್ತಮವಾಗಿರಲಿದೆ. ಜುಲೈ 16ರ ನಂತರ ಸೂರ್ಯನು ಆಲ್ರೆಡಿ ಗುರುವಿನ ಜೊತೆಗೆ 4ನೇ ಮನೆಗೆ ಸೇರುವ ಕಾರಣ ಇದು ಸರ್ಕಾರಿ ಉದ್ಯೋಗಿಗಳಿಗೆ ಅಥವಾ ಸರ್ಕಾರಿ ವಲಯದಲ್ಲಿ ಗುತ್ತಿಗೆ ಕೆಲಸ ಮಾಡಿರುವಂಥವ್ರಿಗೆ ಉತ್ತಮವಾದಂತಹ ಸಮಯವಾಗಿರಲಿದೆ. ವರ್ಗಾವಣೆಗಾಗಿ ಕಾಯುತ್ತಿರುವವರಿಗೆ ತಮ್ಮ ಅಪೇಕ್ಷಿತ ಸ್ಥಾನಕ್ಕೆ ವರ್ಗಾವಣೆಯಾಗುವಂತಹ ಉತ್ತಮವಾದ ಅವಕಾಶಗಳು ಕೂಡ ಕಂಡುಬರಲಿದ್ದು, ಮಂಗಳ 2ನೇ ಮನೆಯಲ್ಲಿ ಇರೋದ್ರಿಂದ ಕಚೇರಿ ರಾಜಕೀಯದಿಂದ ಈ ರಾಶಿಯವರು ದೂರವಿರಬೇಕು. ಅದರಿಂದ ಸುದ್ದಿ ಹೊರ ಬಂದರೆ ಅದು ನಿಮ್ಮ ಕೆಲಸಕ್ಕೆ ಬೆದರಿಕೆಯೂ ಕೂಡ ಹಾಕ್ಬೋದು. ಇನ್ನು ವ್ಯಾಪಾರ ಮತ್ತೆ ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದ್ರೆ, 4ನೇ ತ್ರೈಮಾಸಿಕದಲ್ಲಿ ಉಚ್ಚಗುರುವು ವ್ಯಾಪಾರ ವಲಯದಲ್ಲಿರುವವರಿಗೆ ವರದಾನ ಅಂತಾನೆ ಹೇಳ್ಬೋದು. ರಿಯಲ್ ಎಸ್ಟೇಟ್, ನಿರ್ಮಾಣ, ವಾಹನ ಮಾರಾಟ ಮತ್ತು ಕೃಷಿ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಸುಗ್ಗಿಯ ಸಮಯ. ನಿಮ್ಮ ಹಳೆಯ ಹೂಡಿಕೆಗಳು ಈಗ ಉತ್ತಮವಾದಂತಹ ಲಾಭವನ್ನು ನೀಡಲಿದೆ. ಜುಲೈ 7ರ ನಂತರ ಬುಧ ಗ್ರಹವು 3ನೇ ಮನೆಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ಮಾರ್ಕೆಟಿಂಗ್, ಮಾರಾಟ ಮತ್ತು ಸಂವಹನ ಕ್ಷೇತ್ರದಲ್ಲಿ ಇರುವವರು ಹೊಸ ಗ್ರಾಹಕರನ್ನು ಆಕರ್ಷಿಸ್ತಾ ಹೋಗ್ತಾರೆ. ವ್ಯವಹಾರ ವಿಸ್ತರಣೆಗಾಗಿ ಪ್ರಯಾಣವು ಪ್ರಯೋಜನಕಾರಿಯಾಗಿ ಇರಲಿದ್ದು, ಈ ದಿನದಂದು ಶನಿಯ ಪ್ರಭಾವದಿಂದಾಗಿ ದೊಡ್ಡ ಹೂಡಿಕೆಗಳನ್ನು ಮಾಡುವ ಮೊದಲು 2 ಬಾರಿ ಯೋಚಿಸುವುದು ಮತ್ತು ಸರಿಯಾದ ದಾಖಲೆಗಳನ್ನು ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯವಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಹಣದ ಲಾಭದ ವಿಚಾರಕ್ಕೆ ಬರೋದಾದರೆ, ಆರ್ಥಿಕವಾಗಿ ನಿಮ್ಮ ಹಣದ ಹರಿವು ಬಹಳ ಉತ್ತಮವಾಗಿ ಇರಬಹುದಾದರೂ ನಿಮ್ಮ ಖರ್ಚುಗಳು ಅದೇ ಮಟ್ಟದಲ್ಲಿ ಈ ಜುಲೈ ತಿಂಗಳಿನಲ್ಲಿ ಇರಲಿದೆ. 2ನೇ ಮನೆಯಲ್ಲಿ ಕುಜನ ಸಂಚಾರ ಉಂಟಾಗಿರೋ ಕಾರಣ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಇದು ಹೆಚ್ಚಿಸಲಿದ್ದು, ಆದರೆ ನೀವು ಅದನ್ನು ಮನೆಯ ಅಗತ್ಯಗಳಿಗಾಗಿ ಅಥವಾ ಹಠಾತ್ ವೈದ್ಯಕೀಯ ವೆಚ್ಚಗಳಿಗಾಗಿ ಖರ್ಚನ್ನು ಮಾಡ್ತಾ ಹೋಗ್ತೀರಿ. ಮನೆ ನಿರ್ಮಾಣ ಅಥವಾ ಮನೆ ದುರಸ್ತಿಗಾಗಿ ಬ್ಯಾಂಕ್ ಸಾಲವನ್ನು ಬಯಸುವವರು ಜುಲೈ 16ರ ನಂತರ ಸುಲಭವಾಗಿ ಸಾಲವನ್ನು ಪಡೆಯಲು ಸಾಧ್ಯವಾಗ್ತಾ ಹೋಗ್ತದೆ. ಯಾರಿಗಾದರೂ ಸಾಲ ನೀಡುವಾಗ ಬಹಳ ಎಚ್ಚರಿಕೆಯಿಂದ ಇರಿ. ಆಸ್ತಿ ಮಾರಾಟದ ಸಮಯದಲ್ಲಿ ಅನಿರೀಕ್ಷಿತವಾದಂತಹ ಧನಲಾಭವನ್ನು ಕೂಡ ಈ ರಾಶಿಯವರು ಕಾಣಬಹುದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಈ ಮೇಷ ರಾಶಿಯವರಿಗೆ ತಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿ ಇರಬೇಕಾದಂತಹ ತಿಂಗಳು ಈ ಜುಲೈ ತಿಂಗಳು. ಅದರಲ್ಲೂ ಈ ಜುಲೈ 22ರ ನಂತರ ಶನಿಯು 12ನೇ ಮನೆಯಲ್ಲಿ ಸಾಗುವುದರಿಂದ ನಿದ್ರಾಹೀನತೆ, ಕಣ್ಣಿನ ತೊಂದರೆಗಳು ಅಥವಾ ರಾತ್ರಿಯಲ್ಲಿ ಕಾಲು ನೋವು ಉಂಟಾಗ್ಬೋದು. ಮತ್ತೊಂದೆಡೆ ಮಂಗಳ 2ನೇ ಮನೆಯಲ್ಲಿ ಆಲ್ರೆಡಿ ಇರೋದ್ರಿಂದ ದೇಹದ ಉಷ್ಣತೆ, ಬಾಯಿ ಹುಣ್ಣು, ಹಲ್ಲು ನೋವು ಕೂಡ ಹೆಚ್ಚಾಗ್ಬೋದು. 5ನೇ ಮನೆಯಲ್ಲಿ ಕೇತು ಇರುವುದರಿಂದ ದೈಹಿಕ ಸಮಸ್ಯೆಗಳಿಗಿಂತ ಮಾನಸಿಕ ಆತಂಕವೇ ಈ ರಾಶಿಯವರಿಗೆ ಹೆಚ್ಚಾಗಲಿದೆ. ನಿಮಗೆ ಅಪರಿಚಿತ ಭಯಗಳು ಕೂಡ ಕಾಡಲಿದೆ. ಪ್ರತಿದಿನ ಬೆಳಗ್ಗೆ ಪ್ರಾಣಾಯಾಮ ಮಾಡುವ ಮೂಲಕ, ನಿಮ್ಮ ಆಹಾರದ ಒದಗಿಸಿದ ಆಹಾರಗಳನ್ನು ಸೇವಿಸುವ ಮೂಲಕ ಈ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಿಸಿಕೊಳ್ಬಹುದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಗುರುವಿನ ಕೃಪೆಯಿಂದಾಗಿ ಮನೆಯ ವಾತಾವರಣದಲ್ಲಿ ಶಾಂತಿ ನೆಲೆಸಲಿದೆ. ಮನೆ ಖರೀದಿಸುವ ನಿಮ್ಮ ಕನಸು ಈ ತಿಂಗಳು ನನಸಾಗುವತ್ತ ಹೆಜ್ಜೆಯನ್ನು ಹಾಕಲಿದೆ. ಮಂಗಳ ಗ್ರಹವು ಕುಟುಂಬ ಸ್ಥಾನದಲ್ಲಿ ಇರುವ ಕಾರಣ ನಿಮ್ಮ ಮಾತಿನ ತೀವ್ರತೆಯು ಕೂಡ ಹೆಚ್ಚಾಗುತ್ತದೆ. ನಾನು ಏನಾದರೂ ಹೇಳಿದಾಗ ನೀವು ನನ್ನ ಮಾತನ್ನು ಏಕೆ ಕೇಳಬಾರದು ಎಂಬ ದುರಹಂಕಾರವನ್ನು ಬದಿಗಿಟ್ಟು ಕಲಿತರೆ ಮನೆಯಲ್ಲಿ ಯಾವುದೇ ಜಗಳಗಳು ಕೂಡ ಇರೋದಿಲ್ಲ. ನಿಮ್ಮ ಕೋಪವು ಅನಿವಾರ್ಯವಾಗಿ ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಘರ್ಷಣೆಗಳಿಗಾಗಿ ಕಾರಣವಾಗಬಹುದು. ಜುಲೈ 4ರ ನಂತರ ಶುಕ್ರ 5ನೇ ಮನೆಗೆ ಪ್ರವೇಶಿಸುತ್ತಿದ್ದಂತೆ ವಿಷಯಗಳು ಕೂಡ ಕ್ರಮೇಣ ತಣ್ಣಗಾಗ್ತಾ ಬಂದಿದೆ. ಇದರಿಂದ ಬಹಳಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಇನ್ನು ಈ ಮೇಷ ರಾಶಿಯವರಿಗೆ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅಂತ ನೋಡ್ತಾ ಬರ್ತದ್ರೆ, ವಿದ್ಯಾರ್ಥಿಗಳಿಗೆ ಮಾನಸಿಕ ಹೋರಾಟದಂತಹ ತಿಂಗಳು ಈ ಜುಲೈ ತಿಂಗಳು. ಕೇತು ಗ್ರಹವು 5ನೇ ಮನೆಯಲ್ಲಿ ಇರೋದ್ರಿಂದಾಗಿ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಿಂದ ಸ್ವಲ್ಪ ದೂರವಾಗಬಹುದು ಮತ್ತು ಸ್ವಾಭಿಮಾನದಲ್ಲಿ ಕಡಿಮೆ ಭಾವನೆಯನ್ನು ಹೊಂದಬಹುದು. ಉತ್ತೀರ್ಣರಾಗುತ್ತೀವೋ ಇಲ್ಲವೋ ಎಂಬ ಭಯ ನಿಮ್ಮಲ್ಲಿ ಕಾಡಬಹುದು, ಅಥವಾ ತಮ್ಮನ್ನು ಇತರ ವಿದ್ಯಾರ್ಥಿಗಳೊಂದಿಗೆ ಹೋಲಿಸಿಕೊಂಡು ಖಿನ್ನತೆಗೆ ಕೂಡ ಒಳಗಾಗ್ತಾರೆ. ಪೋಷಕರು ಅವರನ್ನು ಕೋಪದಿಂದಲ್ಲ ಪ್ರೀತಿಯಿಂದ ಪ್ರೋತ್ಸಾಹಿಸಬೇಕು. ಜುಲೈ 7ರ ನಂತರ ಬುಧನು ಆಲ್ರೆಡಿ ಅನುಕೂಲಕರವಾದ ಸ್ಥಾನಕ್ಕೆ ಪ್ರವೇಶವನ್ನು ಮಾಡಿರೋ ಕಾರಣ ಏಕಾಗ್ರತೆ ಮತ್ತೆ ಹಳಿಗೆ ಬರ್ತದೆ. ಅದರಿಂದ ಬಹಳಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣಬಹುದಾಗಿದೆ. ಹಾಗೆ ಉತ್ತಮವಾದಂತಹ ಫಲಿತಾಂಶಗಳನ್ನು ಕೂಡ ಈ ಜುಲೈ 22ರ ನಂತರ ಈ ರಾಶಿಯವರು ಕಾಣ್ಬೋದು ಅಂತಲೇ ಹೇಳ್ಬೋದು.
ಇನ್ನು ಈ ಜುಲೈ ತಿಂಗಳಿನಲ್ಲಿ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು, ಶನಿ ಮತ್ತು ಕೇತು ಗ್ರಹಗಳ ಋಣಾತ್ಮಕ ಪರಿಣಾಮಗಳನ್ನು ತಪ್ಪಿಸಲು, ಗುರುಗ್ರಹದಿಂದ ಶುಭ ಫಲಿತಾಂಶಗಳನ್ನು ಪಡೆಯಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಅನುಸರಿಸ್ತಾ ಬನ್ನಿ. ಮೊದಲನೇದಾಗಿ ಕುಜದೋಷದ ಶಾಂತಿಗಾಗಿ ತಿಂಗಳ ದ್ವಿತೀಯಾರ್ಧದಲ್ಲಿ ಕುಜವಾಕ್ ದೋಷವನ್ನು ಹಾಗೆ ಕೋಪವನ್ನು ಕಡಿಮೆ ಮಾಡಲು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಕೆಂಪು ಹೂವುಗಳಿಂದ ಪೂಜಿಸಿ ಅಥವಾ ಕೆಂಪು ಮೊಸರು ಬೇಳೆಯನ್ನ ದಾನ ಮಾಡಿ ಸ್ನೇಹಿತರೆ. ಸ್ವಯಂ ಅನುಮಾನ ಮತ್ತೆ ಭಯವನ್ನು ಹೋಗಲಾಡಿಸಲು ಪ್ರತಿದಿನ ಗಣಪತಿ ಅಥರ್ವ ಶೀರ್ಷವನ್ನು ಪಠಿಸಿ ಅಥವಾ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿ ಸ್ನೇಹಿತರೆ. ಇನ್ನು ಶನಿವಾರದಂದು ಶನಿಯ ಪ್ರಭಾವವನ್ನು ಕಡಿಮೆ ಮಾಡಲು ಶಿವನ ದೇವಾಲಯದಲ್ಲಿ ಎಳ್ಳೆಣ್ಣೆಯಿಂದ ದೀಪ ಪೂಜೆ ಮಾಡಿ ಹಾಗೆ ಬಡವರಿಗೆ ಆಹಾರವನ್ನು ದಾನ ಮಾಡಿ ಸ್ನೇಹಿತರೆ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ, ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಕೂಡ ಹಚ್ಚುತ್ತಾ ಬನ್ನಿ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ. ಇದು ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತನ್ನು ಕೂಡ ಹೆಚ್ಚು ಮಾಡಲು ಸಹಾಯವನ್ನು ಮಾಡಲಿದೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ಸಾಕಷ್ಟು ಬದಲಾವಣೆಗಳನ್ನು ಕಾಣಬಹುದಾಗಿದೆ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಕೇತುವೇ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಗುರುದೇವ, ಮಂಗಳದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ಹಾಗೆಯೇ ಸುಬ್ರಹ್ಮಣ್ಯ ದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ. ಕೇತುವಿನ ಅನುಗ್ರಹವೂ ಕೂಡ ನಿಮ್ಮ ಮೇಲೆ ಇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.